ಒಂದು ಬಿಂಗಿ ಎತ್ಕೊಳಕ್ಕೆ 4 ಜನ ನುಗ್ತವ್ರೆ. ಏನಾದರೂ ತಿನ್ನಕ್ಕೈತೆ ಅಂತ ನೋಡೋಕೆ ಹೋಗ್ತಿರೋದು ಇವರು. ಇಲ್ಲಾಂದರೆ ಅಷ್ಟೇ, ಟೀ ಕುಡಿಯಿಲ್ಲ ಅಂದರೆ ದಿನ ಪೂರ್ತಿ ಫುಲ್ ಆಫ್ ನಡೆಯುತ್ತೆ. ಹೆಂಗೋ ಅಣ್ಣಾದ ಧನ್ಯವಾದಗಳು. 4:15 ಆಗ್ತಿದೆ, 4:15ಗೆ ಓಪನ್ ಮಾಡಿರೋದು. ಕಲ್ಲಂಗಡಿ ಏನೈತೆ, ಕಟ್ ಮಾಡ್ರಪ್ಪ ಯಾರಾದರೂ ಹೊಟ್ಟೆ ಹಸಿತಿದೆ, ಊಟ ಮಾಡಿಲ್ಲ ನಾನು. ಕಟ್ ಮಾಡಿರಿ. ಸ್ಪೆಷಲ್ ಡೇ ಇವತ್ತು, ಜಾಗರಣೆಯ ಮೊದಲನೇ ದಿನ. ರಂಜಾನಲ್ಲಿ ಟೋಟಲ್ 5 ಟೈಮ್ಸ್ ಜಾಗರಣೆ ಮಾಡ್ತಾರೆ. ಇದು ಮೊದಲನೇ ದಿವಸ. ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡೋದು. ಅಂಗಡಿ ಬೇಜಾನ್ ಆಗೋಗಿದ್ದಲ್ಲ, ಅದಕ್ಕೆ ಅದೇ ಇಂಪಾರ್ಟೆಂಟ್. ಅದೇ ಲಾಸ್ಟ್ ಕಂಪೇರ್ ಮಾಡ್ಕೊಂಡ್ರೆ ಇದ್ರ ಬಿಸ್ನೆಸ್ ತಂಡ ಇದೆ. ಎಲ್ಲ ಆದ್ಮೇಲೆ ನಮ್ಮ ಮಹಬೂಬ್ ಬೈ ಬಂದಿದ್ದಾರೆ ನೋಡಿ. ಎಲ್ಲೋ ಇದ್ದಿದ್ದು ತಿನ್ನಕ್ ಬಂದವ್ರು ಇಲ್ಲಿ. ಹಣ ಬಂದ. ಸೊ ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಸೌತ್ ವೈಬ್ಸ್ ದ ಯಾಸಿರ್. ಸೊ ಇವತ್ತು ದಿನದಲ್ಲಿ ಏನು ವ್ಲಾಗ್ ಶೂಟ್ ಮಾಡಿಲ್ಲ ಇವತ್ತು ರಾತ್ರಿ, ಯಾಕಂದರೆ ಜಾಗರಣೆ ಇದೆ. ಸೊ 30 days 30 ವ್ಲಾಗ್ ಚಾಲೆಂಜಿನ ಇವತ್ತು ಡೇ 20 ಇವಾಗ ಸ್ಟಾರ್ಟ್ ಆಗ್ತಿದೆ. ಸೊ ಇವಾಗ ಅಂಗಡಿಯಿಂದ ಬಂದೆ, ಮೊಟ್ಟೆ ಬಣ್ಣ ಕೊಡಬೇಕಾಗಿತ್ತು. ಸೊ ಅದಕ್ಕೆ ಬಟ್ಟೆಯನ್ನು ಏನೂ ಚೇಂಜ್ ಮಾಡಿಲ್ಲ. ಸೊ ಮೊದಲು ಹೋಗೋಣ ಮಸೀದಿ ಹತ್ರ, ನಾವು ಮಾಡಿರೋದು ಮೊಟ್ಟೆ ಬಣ್ಣ ತಿಂದ್ಕೊಂಡು ಜ್ಯೂಸ್ ಕುಡ್ಕೊಂಡು ಆಮೇಲೆ ಬರೋಣ ಅಂತೆ. ಸೊ ಟೈಮ್ ಆಗ್ತಿದೆ 12:10 ಆಗ್ತಿದೆ ಈಗ. ಸೊ ಬನ್ನಿ ಮೊದಲು ಹೋಗಿ ಮಸೀದಿ ಹತ್ರ ಹೋಗಿ ಮೊಟ್ಟೆ ಬಣ್ಣ ತಿಂದ್ಕೊಂಡು ಆಮೇಲೆ ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗೋಣ ಅಂತ ಮತ್ತೆ ಮಸೀದಿಗೆ. ಬನ್ನಿ. ನಾವು ಮಾಡ್ಕೊಂಡು ಬಂದಿದ್ದು ಮೊಟ್ಟೆ ಬಣ್ಣ ನಾವೇ ತಿಂತಾ ಇದ್ದೀವಿ. ಇವರೆಲ್ಲರೂ 5 ತಿಂದವ್ರೆ. ಇವರಿಬ್ಬರು ಸಮೋಸ ಮೊಟ್ಟೆ ಬಣ್ಣ. ಎಲ್ಲಿ ನಮ್ಮ ರಿಹಾನು, ನಮ್ಮ ಯಾಸಿನ್ ಒಳ್ಳೆ ಹೋಗೋನಾಗನೇ, ಯಾಕಂದರೆ ನಾನು ಬ್ಲಾಗಲ್ಲಿ ಮಾಡಿದ್ದೀನಿ ಅಂತ. ಇವನು ತಿಂತಿದ್ದ. ಎಲ್ಲ ಆದಮೇಲೆ ನಮ್ಮ ಮಹಬೂಬ್ ಬೈ ಬಂದಿದ್ದಾರೆ ನೋಡಿ. ಎಲ್ಲೋ ಇದ್ದಿದ್ದು ತಿನ್ನಕ್ಕೆ ಬಂದವ್ರು ಇಲ್ಲಿ. ಇವಾಗ ಬಂದಿದ್ದೀರಾ ತಿನ್ನಕ್ಕೆ. ಇಲ್ಲಿ ಒಂದು ನಮ್ಮ ಮೀರ್ ಸಾಬಿಂದು ಯೂಟ್ಯೂಬ್ ಚಾನಲ್ ಐತೆ, ತೋರಿಸ್ತಾ ಇದ್ದಾರೆ. ನೀವ್ಯಾಕೆ ಮೊಟ್ಟೆ ತಿನ್ನಲ್ಲ? ಎಲ್ಲ ನಾನು ತಿನ್ನಲ್ಲ. ನಾನು ತಿನ್ನಲ್ಲ ಕಣಯ್ಯ. ಯಾಕೆ ತಿಂದಿಲ್ಲ? ಇದು ವೇಸ್ಟ್ ಆಗುತ್ತಲ್ಲ. ಇವಾಗ ಏನು ಮಾಡೋದು? ಎಲ್ಲಿ ಬಿಸಾಕ? ಅಣ್ಣವ್ರಿಗೆ ಕೊಡೋದು. ತಿಂದರೆ ಎಲ್ಲ ತಿನ್ನಬೇಕು. ತಗೋ ತಿನ್ನು. ನನ್ನ ಕೈಯಿಂದ ಆಗಲ್ಲ. ತಿನ್ನೋ ರಿಹಾನ್. ಲೆಕ್ಕಾಚಾರ ಮಾಡ್ತವ್ರಂತೆ ನಮ್ಮ ಫ್ರೆಂಡ್ಸು. ನಾವು 6 ಜನ ಸೇರಿ 5 ಜನ ಸೇರಿ ಜ್ಯೂಸ್ ಮಾಡಿದ್ದೀವಿ. ಜ್ಯೂಸ್ ಮಾಡಿರೋದು ಲೆಕ್ಕಾಚಾರ ನಡೀತಾ ಇದೆ. ಇವರಿಬ್ಬರು ಮಾಡ್ತಾ ಇದ್ದಾರೆ. ಚೆನ್ನಾಗಿದೆಯಾ ಜ್ಯೂಸು? ನೋಡಿ, ತಪ್ಪು ಮಾಡಿದಾರಂತ ಹೇಳ್ತಾರೆ ಇವರು ನಮ್ಮ ಮಹಬೂಬ್ ಇವರು. ಏನು ತಪ್ಪಣ ಅಣ್ಣ? ಹೇಳಿ ಅಣ್ಣ, ಮಿಸ್ಟೇಕ್ ನಮ್ಮದು. ಏನದಲ್ಲ ಸಮಯ ಚಪ್ಪೆ ಬಿಟ್ಟಾರೆ. ಆಮೇಲೆ ಸಿಗೋಣ. ಇವಾಗ ಅವರು 3 ಜನ ಹೋಗ್ತಾ ಇದ್ದಾರೆ ಮದ್ರಸ ಅಥವಾ ಇದು ಕೊಡೋಕ್ಕೆ, ಜ್ಯೂಸ್ ಕೊಡೋಕ್ಕೆ. ನಾವು ಹೋಗ್ತಾ ಇದ್ದೀವಿ ಮನೆ ಕಡೆ. ಎಲ್ಲ ತಿಂದ್ಕೊಂಡು ನಾವೇ ಮಾಡಿದ್ದು ಮೊಟ್ಟೆ ಬಣ್ಣ ನಾವೇ ತಿಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಮನೆ ಹತ್ರ. ಬಟ್ಟೆ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ 1 ಗಂಟೆ ಕರೆಕ್ಟಾಗಿ ಬರೋಣ. 12:15 ಆಗ್ತಿದೆ ಈಗ. 1 ಗಂಟೆ ಕರೆಕ್ಟಾಗಿ ಮತ್ತೆ ಮಸೀದಿಗೆ ಬರೋಣ ಪ್ರೇಯರ್ ಮಾಡೋಕ್ಕೆ. ಸ್ಪೆಷಲ್ ಡೇ ಇವತ್ತು, ಜಾಗರಣೆಯ ಮೊದಲನೇ ದಿನ. ರಂಜಾನಲ್ಲಿ ಟೋಟಲ್ 5 ಟೈಮ್ಸ್ ಜಾಗರಣೆ ಮಾಡ್ತಾರೆ. ಇದು ಮೊದಲನೇ ದಿವಸ. ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡೋದು. ಸೊ ಇದು ಮೊದಲನೇ ದಿವಸ. ಸೊ ಇವಾಗ ಬೇಗ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗೋಣ ಅಂತ ಕಡೀರಿ. ಸೊ ಇವಾಗ ಸ್ನಾನ ಮಾಡಿಕೊಂಡು ಬಟ್ಟೆ ಎಲ್ಲ ಹಾಕ್ಕೊಂಡು ಇವಾಗ ಕರೆಕ್ಟಾಗಿ ಇವಾಗ ಆಚೆಗಡೆ ಬಂದಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ಸ್ ಹತ್ರ. ನಮ್ಮ ಫ್ರೆಂಡ್ಸು ಬ್ಲ್ಯಾಕ್ನಲ್ಲಿ ಇದ್ದಾರಂತೆ. ಸೊ ಅವ್ರ ಜೊತೆಯಲ್ಲಿ ಹೋಗಿ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಮಸೀದಿ ಕಡೆಗೆ ಹೋಗಬೇಕು ಪ್ರೇಯರ್ ಮಾಡೋಕ್ಕೆ, ನಮಾಜಿ ಮಾಡೋಕ್ಕೆ. ಸೊ ಸ್ಪೆಷಲಿ ನೈಟ್ನಲ್ಲಿ ನಮಾಜಿನೇ ಮಾಡೋದು. ಪ್ರೇಯರ್ ಮಾಡ್ಕೊಂಡಿರ್ತಾರೆ. ಸೊ ನಾವು ಅದೇ ಮಾಡಬೇಕು. ಇಲ್ಲಾಂದರೆ ಸುಮ್ಮನೆ ಪ್ರಯೋಜನ ಇರೋಲ್ಲ ಜಾಗರಣೆ ಮಾಡಿ ನಾವು ಪ್ರೇಯರ್ ಮಾಡಿಲ್ಲ ಅಂದರೆ. ಸೊ ಇವಾಗ ಮೊದಲು ಹೋಗೋಣ ನಮ್ಮ ದೋಸ್ಗಳ ಹತ್ರ. ಟೀ ಕುಡ್ದು ಮನೆಯಲ್ಲಿ ಟೀ ಕುಡ್ಕೊಂಡೆ ಹೋಗೋಣ ಆಚೆಗಡೆ. ಸೊ ಬನ್ನಿ ಇವಾಗ ದೋಸ್ಗಳ ಹತ್ರ ಹೋಗಿ ಮಾತಾಡೋಣ ಅಂತೆ. ಪೀಸ್. ಸೊ ಈಗ ಬ್ಲ್ಯಾಕಿಗೆ ಬಂದಿದ್ದೀವಿ ನಾವು. ಅಲ್ಲಿ ನಮ್ಮ ನವಾಜ್ ನಿಂತವನೇ. ಇಲ್ಲಿ ನಮ್ಮ ಸ್ನೇಹಿತರು ಕುಚಿಕುಗಳು 3 ಜನ ನಿಂತವ್ರೆ. ಇವರು ನಮ್ಮ ದೊಡ್ಡಣ್ಣ ಖುರ್ಬಾನ್ ಭೈ. ಸೊ ಇವಾಗ ಏನೇನಾಗುತ್ತೆ ನೋಡೋಣ ಅಂತ ನವಾಜ್ ಹತ್ರ ಮಾತಾಡ್ತಿದ್ವಿ ಸ್ವಲ್ಪ ಹೊತ್ತು. ಸೊ ನಮ್ಮ ಕುಚಿಕು ಏನೇನು ಹೇಳ್ತಾರೆ ಅಂತ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇವತ್ತು ಮೊದಲನೇ ಜಾಗರಣೆ ರಂಜಾನಿಂದು? ಏನು ಮಾತಾಡೋಲ್ಲಂತೆ ನೀವು? ಇವನಿಗೂ ಏನು ಬರೋಲ್ಲಂತೆ ಇವನಿಗೆ. ನಮ್ಮ ಅನ್ವೇಷಣ ಅಂಗಡಿ ಓಪನ್ ಮಾಡೋರೆ. ರಾತ್ರಿ 1 ಗಂಟೆ ಆದ್ರೆ ಫುಲ್ ನೈಟಾ ಇವತ್ತು? ಎಲ್ಲ ಕೇಳಿಸುತ್ತೆ ಹುಡುಗರು ಕಂಟಿನ್ಯೂಸ್ ಬರ್ತಾ ಇರ್ತಾರಲ್ವಾ.
ಕಡಿಮೆ ಇದೆ ಬಿಸ್ನೆಸ್. ಲಾಸ್ಟ್ ವರ್ಷ ಲೆಕ್ಕಂಡ್ರೆ ಈ ವರ್ಷ ಕಡಿಮೆ ಇದೆ ಬಿಸ್ನೆಸ್. ಅಂಗಡಿ ಬೆಜ್ಜಾನ್ ಆಗೋಗಿತ್ತಲ್ಲ ಅದಕ್ಕೆ ಬಿಸ್ನೆಸ್ ಆಗಿದೆ, ಬಟ್ ಹುಡುಗರಿಗೆ ಮೇನ್ ಜನಗಳ ಕೈ ದುಡ್ಡಿಲ್ಲ. ಅದೇ ಇಂಪಾರ್ಟೆಂಟ್ ಆಗಿಲ್ಲ. ಅದೇ ಲಾಸ್ಟ್ ವರ್ಷ ಕಂಪೇರ್ ಮಾಡ್ಕೊಂಡ್ರೆ ಇದ್ರ ಬಿಸ್ನೆಸ್ ತಂಡ ಇದೆ. ಅದೇ ದುಡ್ಡಿಲ್ವಲ್ಲ ಅದಕ್ಕೆ ಬಿಸ್ನೆಸ್ ಕಡಿಮೆ. ಬ್ಲಾಗು ಯೂಟ್ಯೂಬ್ ಬ್ಲಾಗು ಹಾಕ್ತೀನಲ್ಲ. ಸೊ ಇವಾಗ ಮರ್ಕಸ್ಗೆ ಬಂದಿದ್ದೀವಿ, ಬೇರೆ ಮಸೀದಿಗೆ. ನಮ್ಮ ಆಸಿಫ್ ಅವರು ತಡೀರಿ ನಮ್ಮ ಆಸಿಫ್ ಅವರು ಬಿಂಗಿ ಎತ್ಕೊಳಕ್ ಬಂದವ್ರೆ. ಆಸಿಫ್ ಅವರು ಎತ್ಕೊಳ್ರಿ. ಯಾವ ಕಲರ್ ಬಿಂಗಿ ಅಪ್ಪ? ಒಂದು ಬಿಂಗಿ ಎತ್ಕೊಳಕ್ 4 ಜನ ನುಗ್ತವ್ರೆ. ಏನಾದರೂ ತಿನ್ನಕೈತೆ ಅಂತ ನೋಡಕ್ ಹೋಗ್ತಿರೋದು ಇವರು. ಎಲ್ಲರೂ ತಿನ್ನಕ್ ಬಂದಿರೋದು ಬಿಂಗಿಗೆಲ್ಲ. ಅವು ಕಲ್ಲಂಗಡಿ ಹಣ್ಣು ಐತಂತೆ, ಕಟ್ ಮಾಡೋ ಬರ್ರಿ ಬರ್ರಿ. ಏನೈತೆ? ಐಸ್ ಕ್ರೀಮು ಓ ಫುಲ್ ಐಸ್ ಕ್ರೀಮು. ರಿಜ್ವಾಣ ಕಟ್ ಮಾಡೋಣ ಒಂದು ಕಲ್ಲಂಗಡಿ ಹಣ್ಣು. ಇಲ್ಲ, ಖಾಲಿ ಆಗೋಗುತ್ತೆ. ಎಲ್ಲ ಎಕ್ಸ್ಪೈರ್ ಆಗಿಬಿಟ್ಟಿದೆ. ಅದು ತಿನ್ನೋದು ಬೇಡ ನಾವು. ಕಲ್ಲಂಗಡಿ ಹಣ್ಣು ಐತೆ, ಕಟ್ ಮಾಡ್ರಪ್ಪ. ಯಾರಾದರೂ ಹೊಟ್ಟೆ ಹಸಿತಿದೆ, ಊಟ ಮಾಡಿಲ್ಲ ನಾನು. ಕಟ್ ಮಾಡ್ರಿ. ಯಾರದಂತೆ ಬನ್ನಿ, ಅದು ಬೇರೆ ಕಡೆ ಹೋಗೋಣ. ಎಲ್ಲಿ ತಿನ್ನಕ್ಕೆ ಹಾಕ್ತಾರ ಅಲ್ಲಿ ಹೋಗೋಣ. ನಮ್ಮ ಅರಿಯಾನ್ ಏನೂ ಹಾಕೊಂಡಿಲ್ಲ ಇವತ್ತು. ಟೋಪಿ ಆದ್ರೂ ಹಾಕೊಂಡ್ ಬಾರ. ಟೋಪಿ ಹೇಳ್ತಿರೋದು ನಾನು. ಅಲ್ಲೂ ನಿಚ್ಚೆ ಕ್ಯಾಬಿನ್ ಪೂರ ಡಿಪ್ರೆಷನ್ ಆಗ್ಬಿಟ್ಟು ಹೋಗಿದ್ದೀನಿ. ಡಿಪ್ರೆಷನ್ ಈ ಸ್ಪೋರ್ಟ್ ಮೋಡ್ ನಮ್ಮ ತಮ್ಮ ಆಸಿಫ್ಗೆ ಬಿಂಗಿ ಸಿಕ್ತು. ರಿಯಾನ್ ಜೊತೆ ಹೋಗ್ತಾ ಇದ್ದಾರೆ. 3 ಜನನಾ? ಕರೆಕ್ಟೆ. ನೀವು 3 ಜನ ಹೋಗಿ, ನಾವು 3 ಜನ ಹೋಗ್ತೀವಿ. ಆಯ್ತು ಬಿಡಿ, ಬನ್ನಿ ಹೋಗೋಣ ಲಾಕಿಗೆ ಇನ್ನೊಂದ್ಸಲ. ಮತ್ತೆ ಮಸೀದಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ಹಾಲ್ ಸಿಕ್ತು. ಇವಾಗ ಟೀ ಮಾಡಿ ಹೊಡ್ಕೊಂಡು ಆಮೇಲೆ ಹೋಗ್ತಿರೋಣ. ಸೊ ಮಸೀದಿ ಕಡೆ ಹೋಗ್ತಾ ಇದ್ದೀವಿ, ಬನ್ನಿ. ಇವಾಗ ಟೀ ಕುಡ್ದು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿ ಹೋಗಿ ನಮಾಜಿ ಮಾಡಿ ಮತ್ತೆ ಮನೆಗೆ. ಸೊ ಇವಾಗೇನು 3 ಗಂಟೆ ಆಗ್ತಿದೆ. ಎತ್ಕೊಂಡ್ರು 3 ಗಂಟೆ ಆಗ್ತಿದೆ. ಒಂದು ಅರ್ಧ ಗಂಟೆ ಬಿಟ್ಟು ಮನೆಗೆ ಹೊರಟೋಗೋಣ, ಆಮೇಲೆ ಸಹಾರ್ಗೆನೆ. ಸೊ ಇವತ್ತು ನಮ್ಮ 30 days 30 ಬ್ಲಾಗ್ ಚಾಲೆಂಜಿನ ಇವತ್ತು ಡೇ 20. ಆಲ್ಮೋಸ್ಟ್ ಬೆಳಿಗ್ಗೆ 10 ಗಂಟೆಗೆ ಅಪ್ಲೋಡ್ ಮಾಡಬೇಕು. ಅದೊಂದು ಟೆನ್ಷನ್ ಈಗ. ಇವಾಗ ಮೊದಲು ಮಸೀದಿ ತವ ಹೋಗಿ ನಮಾಜಿ ಮಾಡ್ಕೊಂಡು ಮನೆ ಕಡೆ ಹೋಗೋಣ ಅಂತೆ, ಬನ್ನಿ. ಸೊ ಇವಾಗ ಮಸೀದಿಯಿಂದ ನಮಾಜ್ ಮಾಡಿಕೊಂಡು ಬ್ಲಾಕಿಗೆ ಬಂದೆ. ಹೆಂಗೋ ಅಣ್ಣವರು ಓಪನ್ ಮಾಡಿದ್ದಾರೆ, ನಮ್ಮ ಅನ್ವೇಷ್ ಅಣ್ಣ ಅವರು. ಅಂಗಡಿ ಓಪನ್ ಇರೋದ್ರಿಂದ ಹಾಲು ತಗೊಂಡು ಹೋಗ್ಬೋದು ನಾವೀಗ ಸಹಾರ್ಗೆ ಟೀ ಕುಡಿಯೋಕ್ಕೆ. ಸೊ ಹೆಂಗೋ ಅಂಗಡಿ ಓಪನ್ ಇರೋದ್ರಿಂದ ಇವತ್ತು ನಾವು ಟೀ ಕುಡಿತೀವಿ ಸಹಾರ ಆದಮೇಲೆ. ಇಲ್ಲಾಂದರೆ ಅಷ್ಟೇ, ಟೀ ಕುಡಿಯಿಲ್ಲ ಅಂದರೆ ದಿನಪೂರ್ತಿ ಫುಲ್ ಆಫ್ ನಡೆಯುತ್ತೆ. ಹೆಂಗೋ ಅಣ್ಣಾದ ಧನ್ಯವಾದಗಳು. 4:15 ಆಗ್ತಿದೆ. 4:15ಗೆ ಓಪನ್ ಮಾಡಿರೋದು. ಇವರು ಇರೋದ್ರಿಂದ ಬೆಜ್ಜಾನ್ ಅಲ್ಕೂಲ ಈ ಬ್ಲಾಕ್ನಲ್ಲಿ ಇರೋರು ಎಲ್ಲರಿಗೂ. ಯಾಕಂದರೆ ಈ ಟೈಮ್ನಲ್ಲಿ ಯಾರೂ ಓಪನ್ ಮಾಡಲ್ಲ ಅಂಗಡಿ, ಇವರು ಓಪನ್ ಮಾಡಿದ್ದಾರೆ. ಸೊ ಥ್ಯಾಂಕ್ಸು ನಮ್ಮ ಅನ್ವೇಷಣ. ಸೊ ಬನ್ನಿ ಇವಾಗ ತೊಗೊಂಡು ಹೋಗ್ತಾ ಇರೋಣ. ಸೊ ಫೈನಲಿ ನಾವು ಬಂದಿದ್ದೀವಿ ಔಟ್ರೋಗೆ. ನಮ್ಮ ಜಾಗರಣೆ ಇವತ್ತು ಹಿಂಗಿತ್ತು ನಮ್ಮ ಪೂರ್ತಿ ಬ್ಲಾಗ್ನಲ್ಲಿ. ಸೊ ಎಷ್ಟು ಡ್ಯೂರೇಷನ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಬೆಜ್ಜಾನ್ ನಿದ್ದೆ ಹೇಳ್ತಿದೆ. ಇವಾಗ ಸಹಾರ ಮಾಡೋಕ್ಕೆ ಬಂದಿದ್ದೀನಿ ಊಟ ಮಾಡೋಕ್ಕೆ. ಈಗ ಊಟ ಮಾಡಿದ್ಮೇಲೆ ಡೇ 21 ಸ್ಟಾರ್ಟ್ ಆಗುತ್ತೆ. ಓಕೆನಾ? ನಮ್ಮ 30 days 30 ಬ್ಲಾಗ್ ಚಾಲೆಂಜಿನ ಡೇ 20 ನಮ್ಮ ಜಾಗರಣೆದು ಬ್ಲಾಗ್ ಇದು. ನೀವು ಬ್ಲಾಗ್ ಏನಾದರೂ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಹೆಂಗೆ ಇನ್ನೂ ಬೆಟರ್ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆನಾ? ನಮ್ಮ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಎಲ್ಲೂ ಕೂಡ ಹೋಗಿ ಸಪೋರ್ಟ್ ಮಾಡಿ. ಸೊ ನಾಳೆ ಸಿಗೋಣ ಅಂತೆ ಡೇ 21ನಲ್ಲಿ. ಸೊ ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ. ಧನ್ಯವಾದಗಳು.